ವೆಲ್ಕಮ್ ಟು ವೆರಾಂಡಾ ರೇಸ್. ಬನ್ನಿ, ಈ ಯೂನಿಟಲ್ಲಿ ಮತ್ತಷ್ಟು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕಲ್ತ್ಕೊಳ್ಳೋಣ, ನುಡಿ ಮಾತುಗಳನ್ನ ಕಲ್ತ್ಕೊಳ್ಳೋಣ. ಯಾವುದ್ರ ಮೇಲೆ ಆಧಾರಿತವಾಗಿದೆ ಅಂತ ಒಂದ್ಸಲಿ ನೋಡೋಣ ಬನ್ನಿ. So based on body parts. So these idioms are based on body parts. ಮೈನ ಅಂಗಾಂಗಗಳ ಮೇಲೆ ಆಧಾರಿತವಾದ ನುಡಿಮಾತುಗಳು ಏನೇನು ಅಂತ ನೋಡೋಣ. ಲೆಟ್ಸ್ ಲುಕ್ ಅಟ್ ದೆಮ್. ನ್ಯೂ ಬ್ಲಡ್, ಹೊಸ ರಕ್ತ ಅಂದರೆ ನ್ಯೂ ಮೆಂಬರ್ಸ್ ಇನ್ ಅ ಗ್ರೂಪ್. ಒಂದು ಜನ್ಮ ಆದಾಗ, ಒಂದು ಗ್ರೂಪ್ನಲ್ಲಿ ಒಂದು ಹೊಸ ಮಗುವಿನ ಜನನ ಆದಾಗ ನ್ಯೂ ಬ್ಲಡ್, ದೆರ್ ಇಸ್ ಅ ನ್ಯೂ ಬ್ಲಡ್ ಇನ್ ದ ಫ್ಯಾಮಿಲಿ ಅಂತೇವೆ. ಅಂದರೆ ಒಂದು ಮಗು ಹುಟ್ಟಿತು ಅಂತ ಅರ್ಥ. ಬ್ಲೂ ಬ್ಲಡ್, ಅರಿಸ್ಟೋಕ್ರಾಟಿಕ್ ಆರ್ ನೋಬಲ್. ಬ್ಲೂ ಬ್ಲಡ್, ನೀಲಿ ಬಣ್ಣದ ರಕ್ತ ಅಂದರೆ ಅರಿಸ್ಟೋಕ್ರಾಟಿಕ್ ಆರ್ ನೋಬಲ್. ಒಂದು ಮೇಲ ಒಂದು ಜನ್ಮ ತಾಳಿರೋದು ಒಂದು ದೊಡ್ಡ ವಂಶದಲ್ಲಿ ಅಥವಾ ಹೆಸರಾಂತ ವಂಶದಲ್ಲಿ ಜನನ ಆಗಿರುವುದು. ಸೊ ಬ್ಲೂ ಬ್ಲಡ್ is somebody who is born in an aristocratic family. Bad blood, ಕೆಟ್ಟ ರಕ್ತ, ಇಲ್ ಫೀಲಿಂಗ್ ಅಂದರೆ ಮೈಯಲ್ಲಿ ರಕ್ತ ಕೆಟ್ಟದು ಅಂತಲ್ಲ, ಒಂದು ಇಲ್ ಫೀಲಿಂಗ್ ಇದೆ ಅಂದರೆ ಒಂದು ಬೇಜಾರಿನ ಭಾವನೆ ಇದೆ, ಅದಕ್ಕೆ ಬ್ಯಾಡ್ ಬ್ಲಡ್. ಸಮಟೈಮ್ಸ್ ವಿ ಸೇ ದರ್ ಇಸ್ ಬ್ಯಾಡ್ ಬ್ಲಡ್ ಬಿಟ್ವೀನ್ ದ ಟೂ, ಅಂದರೆ ಅವರ ಇಬ್ಬರ ಮಧ್ಯ ಮನಸ್ತಾಪ ಇದೆ ಅಂತ ಅರ್ಥ. ಸೊ ಬ್ಯಾಡ್ ಬ್ಲಡ್ ಅಂದರೆ ಮನಸ್ತಾಪ. ನೆಕ್ಸ್ಟ್, ಡ್ರಾ ಬ್ಲಡ್. ಡ್ರಾ ಬ್ಲಡ್ ಅಂದ್ರೆ ಏನು? ಡೂ ಸಮಥಿಂಗ್ ಟು ಮೇಕ್ ಅದರ್ಸ್ ಅಪ್ಸೆಟ್. ರಕ್ತ ಹೀರೋದು. ಡ್ರಾ ಬ್ಲಡ್ ಅಂದರೆ ರಕ್ತ ಹೀರೋದು. ನನ್ನ ರಕ್ತ ಹೀರ್ತಾನೆ ಅವನು ಅಂದರೆ ನನ್ನ ಮನಸ್ಸಿಗೆ ಬೇಜಾರು ಮಾಡ್ತಾನೆ ಅಂತ ಅರ್ಥ. ನಿಜವಾಗ್ಲೂ ರಕ್ತ ತಗೊಂಡ್ಬಿಡ್ತಾನೆ ನಂದು ಅಂತ ಅಲ್ಲ, ನನ್ನ ಮನಸ್ಸಿಗೆ ನೋವು ಉಂಟು ಮಾಡ್ತಾನೆ, ನೋವು ಕೊಡ್ತಾನೆ ಅಂದಾಗ ಡ್ರಾ ಬ್ಲಡ್, ಹಿ ಡ್ರೂ ಮೈ ಬ್ಲಡ್ ಅಂತ ಅರ್ಥ. ನೆಕ್ಸ್ಟು, ಸ್ವೆಟ್ ಬ್ಲಡ್, ಸ್ಟೆನ್ಯೂಸ್ ಎಫರ್ಟ್ ಟು ಡೂ ಸಮಥಿಂಗ್. ಶ್ರಮಜೀವಿ, ಅತಿಯಾಗಿ ಶ್ರಮಿಸುವುದು ಈಸ್ ಸ್ವೆಟ್ ಬ್ಲಡ್. ರಕ್ತ ಸುರಿಸ್ದೆ ಈ ಕೆಲಸ ಮಾಡೋಕ್ಕೆ ಅಂತ ಹೇಳ್ತೀವಿ ಕೆಲಸದಲ್ಲಿ. ಅಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ರಕ್ತ ಸುರಿಸಿದ್ದೀನಿ ಈ ಕೆಲಸ ಮಾಡೋಕ್ಕೆ. ದಟ್ ಈಸ್ ಕಾಲ್ಡ್ ಸ್ವೆಟ್ ಬ್ಲಡ್, ರಕ್ತ ಸುರಿಸುವುದು, ಶ್ರಮಜೀವಿ. ಔಟ್ ಫಾರ್ ಬ್ಲಡ್, ವೆರಿ ಆಂಗ್ರಿ ಆ್ಯಂಡ್ ರಿವೆಂಜ್ಫುಲ್ ಮೂಡ್. ದ್ವೇಷದ ಮೂಡಿನಲ್ಲಿರುವುದು ಅಂದರೆ ಮನಸ್ಸಿನಲ್ಲಿ ದ್ವೇಷ ತುಂಬಿಕೊಂಡಿರೋದು, ಅತಿ ಕೋಪಗೊಂಡಿರುವುದಕ್ಕೆ ಔಟ್ ಫಾರ್ ಬ್ಲಡ್. ಈಸ್ ಔಟ್ ಫಾರ್ ಬ್ಲಡ್ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಮತ್ತು ದ್ವೇಷದ ಮನೋಭಾವನೆ ಬೆಳೆಸ್ಕೊಂಡಿದ್ದಾನೆ. ಇನ್ ಕೋಲ್ಡ್ ಬ್ಲಡ್, ರೂತ್ಲೆಸ್ ಆ್ಯಂಡ್ ಅನ್ಫೀಲಿಂಗ್ ಮ್ಯಾನರ್. ಕ್ರೂರತೆಯಿಂದ ನಡ್ಕೊಳ್ಳುವುದಕ್ಕೆ ಇನ್ ಕೋಲ್ಡ್ ಬ್ಲಡ್. ಹಿ ವಾಸ್ ಮರ್ಡರ್ಡ್ ಇನ್ ಕೋಲ್ಡ್ ಬ್ಲಡ್ ಅಂತ ಬರುತ್ತೆ ಕೆಲವೊಮ್ಮೆ ಓದ್ತೀವಿ ಪೇಪರಲ್ಲಿ. ಯಾವುದೋ ಒಂದು ಮರ್ಡರ್ ಆಗಿದ್ರೆ ಹಿ ವಾಸ್ ಮರ್ಡರ್ಡ್ ಇನ್ ಕೋಲ್ಡ್ ಬ್ಲಡ್ ಅಂದರೆ ಒಂದು ಕ್ರೂರವಾಗಿ ಕೊಲೆಪಟ್ಟವನು. ದಟ್ ಈಸ್ ಕಾಲ್ಡ್ ಇನ್ ಕೋಲ್ಡ್ ಬ್ಲಡ್. ಇನ್ ಸಮ್ ಒನ್ಸ್ ಬ್ಲಡ್, ಇನ್ನೇಟ್ ಆರ್ ಕ್ವಾಲಿಟಿ ಆರ್ ಸ್ಕಿಲ್ ಅಂದರೆ ಹುಟ್ಟುತ್ತಾನೆ ಬಂದಿರೋದು ಸ್ವಭಾವ, ರಕ್ತದಲ್ಲೇ ಬಂದಿರೋ ಸ್ವಭಾವ. ಅಂದರೆ ಇವಾಗ ಯಾರೋ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗಿದ್ರೆ, ಅವ್ರ ತಂದೆನೂ ಒಳ್ಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಸ್ಥಾನದಲ್ಲಿರೋರಾದರೆ ಸೊ ಇಟ್ ಈಸ್ ಇನ್ ಹಿಸ್ ಬ್ಲಡ್ ಅಂತೀವಿ. ಅಂದರೆ ರಕ್ತವಾಗಿ ಬಂದಿರೋದು, ವಂಶ ಪಾರಂಪರ್ಯವಾಗಿ ಬಂದಿರೋದು ಅಂತ ಅರ್ಥ. ಇನ್ ಸಮ್ ಒನ್ಸ್ ಬ್ಲಡ್, ರಕ್ತದಲ್ಲೇ ಇದೆ ಅಂತ ಅರ್ಥ. ಬ್ಲಡ್ ರನ್ಸ್ ಕೋಲ್ಡ್, ಫಿಸಿಕಲಿ ಶಾಕ್ಡ್ ಅಂದರೆ ಯಾರಿಗೆ ಫಿಸಿಕಲಿ ಶಾಕ್, ಮೆಂಟಲ್ ಶಾಕ್ ಅಲ್ಲ, ಫಿಸಿಕಲಿ ಶಾಕ್ ಆಗಿರುತ್ತೆ, ಆವಾಗ ಬ್ಲಡ್ ರನ್ಸ್ ಕೋಲ್ಡ್ ಅಂದರೆ ಕರೆಂಟ್ ಹೊಡೆದಂಗಾಗಿದ್ದಾನೆ ಅಂತೀವಿ. ಸೊ ಹಂಗಂದ್ರೆ ರಕ್ತ ತಣ್ಣಗಾಗಿದೆ ಅಂತ ಅರ್ಥ. ರಕ್ತ ತಣ್ಣಗಾಗಿದೆ ಅಂದರೆ ಶಾಕ್ ಆಗಿದ್ದಾನೆ. ಮನಸ್ಸಲ್ಲ, ಮೈ ಕೂಡ ಒಂಥರ ರಕ್ತ ಎಲ್ಲ ತಣ್ಣಗಾಗಿ ಶಾಕ್ ಆದಂಗೆ ಆಗಿದ್ದಾನೆ. ಲೈಕ್ ಗೆಟಿಂಗ್ ಬ್ಲಡ್ ಔಟ್ ಆಫ್ ಅ ಸ್ಟೋನ್, ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಅಂದರೆ ಅತಿ ಕಷ್ಟಕರವಾದ
ಕೆಲಸ ಮಾಡುವುದನ್ನ ಲೈಕ್ ಗೆಟಿಂಗ್ ಬ್ಲಡ್ ಔಟ್ ಆಫ್ ಅ ಸ್ಟೋನ್ ಅಂತೀವಿ. ಅತಿ ಕಷ್ಟಕರವಾಗಿ ಮಾಡುವುದು, ಸುಲಭವಾಗಿ ನಡೆಯುವುದಂಥದ್ದಲ್ಲ, ಅತಿ ಕಷ್ಟದಿಂದ ಆಗುವಂಥದ್ದಕ್ಕೆ ಲೈಕ್ ಗೆಟಿಂಗ್ ಬ್ಲಡ್ ಔಟ್ ಆಫ್ ಎ ಸ್ಟೋನ್ ಅಂದರೆ ಕಲ್ಲಿನಿಂದ ರಕ್ತ ಹೀರ್ದಂಗೆ ಅಂತ. ಕಲ್ಲಿಂದ ರಕ್ತ ಹೀರೋದು ಎಷ್ಟು ಕಷ್ಟ, ಗಟ್ಟಿಯಾಗಿರುತ್ತೆ, ಅದರಿಂದ ರಕ್ತ ತೆಗೆದ್ರು ಅಂದರೆ ಅಷ್ಟು ಕಷ್ಟಪಟ್ಟರು, ಅಷ್ಟು ಶ್ರಮಿಸಿದ್ರು ಅಂತ ಇದರ ಅರ್ಥ. ನೆಕ್ಸ್ಟ್ ಮುಂದಿನ ಇದರಲ್ಲಿ ಏನಿದೆ ನೋಡೋಣ. ಬೆಲಿ ಅಪ್, ಗೋ ಬ್ಯಾಂಕ್ರಪ್ಟ್ ಅಂದರೆ ಹಣಕಾಸು ಕಳ್ಕೊಳ್ಳೋದು, ಎಲ್ಲ ಇದ್ದಿದ್ದೆಲ್ಲ ಕಳ್ಕೊಳ್ಳೋದು, ಮನೆ ಮಠ ಮಾರ್ಕೊಳ್ಳೋದು. ದಟ್ ಈಸ್ ಕಾಲ್ಡ್ ಬೆಲಿ ಅಪ್. ಹಿ ವೆಂಟ್ ಬೆಲಿ ಅಪ್ ಅಂದರೆ ಅವನು ಇರೋದನ್ನೆಲ್ಲ ಕಳ್ಕೊಂಬಿಟ್ಟ. ಬ್ರೀತ್ ಡೌನ್ ಒನ್ಸ್ ನೆಕ್ ಟು ಚೇಸ್ ಸೂಪರ್ವೈಸ್ ವೆರಿ ಕ್ಲೋಸ್ಲಿ. ಒಂದು ತನ್ನ ಎಂಪ್ಲಾಯಿಲಿ ಮೇಲೆ ಅತಿಯಾದ ಹಿಡಿತ ಇಟ್ಕೊಂಡಿರೋದು, ಅಥವಾ ಸುಲಭವಾಗಿ ನಡೆಯೋಲ್ಲ ಕೆಲಸ, ಇವನ ಹತ್ರ ಕೆಲಸ ಮಾಡಿದ್ರೆ ಅವನು ರಕ್ತ ಹೀರ್ತಾನೆ, ತುಂಬ ಸೂಪರ್ವೈಸ್ ಮಾಡ್ತಾನೆ, ತುಂಬ ಗಮನ ಇಡ್ತಾನೆ, ತುಂಬ ಮೈನ್ಯೂಟ್ ಡೀಟೇಲ್ಸ್ಗೂ ವಿಚಾರ ಮಾಡ್ತಾನೆ ಅನ್ನೋದಕ್ಕೆ ಬ್ರೀತ್ ಡೌನ್ ಒನ್ಸ್ ನೆಕ್. ಈಸ್ ಬ್ರೀತಿಂಗ್ ಡೌನ್ ಮೈ ನೆಕ್ ಅಂದರೆ ನನಗೆ ಉಸಿರಾಡಕ್ಕೂ ಬಿಡ್ತಿಲ್ಲ, ಅಷ್ಟು ಕೆಲಸ ಮಾಡಿಸ್ತಿದ್ದಾನೆ ಅಂತ ಅರ್ಥ. ಬ್ಯಾಗ್ ಆಫ್ ಬೋನ್ಸ್, ಎಕ್ಸ್ಟ್ರೀಮ್ಲಿ ಥಿನ್ ಆರ್ ಲೀನ್. ಯಾವ ಮನುಷ್ಯ ತುಂಬ ಸಣ್ಣಗಿರ್ತಾನೋ ಅವನಿಗೆ ಬ್ಯಾಗ್ ಆಫ್ ಬೋನ್ಸ್ ಅಂದರೆ ಬರೀ ಮೂಳೆ, ಮಾಂಸನೇ ಇಲ್ಲ ಮೈಯಲ್ಲಿ, ಬರೀ ಮೂಳೆ. ಕೆಲವರು ಸಣ್ಣಗಿರೋರಿಗೆ ಹೇಳ್ತೀವಿ ನಾವು ಬರೀ ಮೂಳೆ ತುಂಬಿಕೊಂಡಿದೆ ಅವನ ಮೈಯಲ್ಲಿ ಅಂತ, ಅಂದರೆ ದಟ್ ಈಸ್ ಕಾಲ್ಡ್ ಬ್ಯಾಗ್ ಆಫ್ ಬೋನ್ಸ್. ಅಂದರೆ ಅವನು ಅತಿ ಸಣ್ಣಗಿದ್ದಾನೆ, ಮಾಂಸನೇ ಇಲ್ಲ ಮೈಯಲ್ಲಿ ಅಂತ. ಕಟ್ ಅ ಫೈನ್ ಫಿಗರ್ ಟು ಹ್ಯಾವ್ ಅ ಪರ್ಟಿಕ್ಯುಲರ್ ಅಪಿಯರೆನ್ಸ್ ಅಂದರೆ ಒಂದು ಚೆನ್ನಾಗಿರೋದು, ನೋಡಕ್ಕೆ ಚೆನ್ನಾಗಿದ್ದಾರೆ, ನೋಡಕ್ಕೆ ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದಾಳೆ. ಕಟ್ ಅ ಫೈನ್ ಫಿಗರ್, ಮೈಮಾಟ ಚೆನ್ನಾಗಿದೆ, ಅವನ ಮೈಮಾಟ ಚೆನ್ನಾಗಿದೆ, ಅವಳ ಮೈಮಾಟ ಚೆನ್ನಾಗಿದೆ ಅಂದರೆ ದಟ್ ವಿ ಕಾಲ್ ಎಸ್ ಕಟ್ ಅ ಫೈನ್ ಫಿಗರ್. ಒಂದು ಒಳ್ಳೆ ಮೈಮಾಟ ಹೊಂದಿರೋರು ಅಂತ ಅರ್ಥ. ಮುಂದಿಂದು ಗೆಟ್ ಅ ಫ್ರಾಗ್ ಇನ್ ಒನ್ಸ್ ಥ್ರೋಟ್, ಟ್ರಬಲ್ ಇನ್ ಸ್ಪೀಕಿಂಗ್. ಗಂಟ್ಲು ಕಟ್ಟಿತು, ಕೆಲವೊಮ್ಮೆ ಭಯದಿಂದ ಅಥವಾ ಸುಳ್ಳು ಹೇಳಕ್ಕೆ ಬರದೆ ಅಥವಾ ಏನು ಹೇಳಬೇಕು ಗೊತ್ತಾಗದೆ ಮಾತು ಗಂಟ್ಲಲ್ಲೇ ನಿಂತೋಗುತ್ತೆ. ದಟ್ ಈಸ್ ಕಾಲ್ಡ್ ಗೆಟ್ ಅ ಫ್ರಾಗ್ ಇನ್ ಒನ್ಸ್ ಥ್ರೋಟ್. ಅಂದರೆ ನಿಜವಾಗ್ಲೂ ಗಂಟ್ಲಲ್ಲಿ ಕಪ್ಪೆ ಇದೆ ಅಂತ ಅರ್ಥ ಅಲ್ಲ, ಗಂಟ್ಲು ಕಟ್ಟಿದೆ ಅಂತನೂ ಅರ್ಥ ಅಲ್ಲ, ಮಾತು ಇಲ್ಲೇ ನಿಂತೋಗಿದೆ, ಹೊರಗೆ ಬರ್ತಿಲ್ಲ, ಭಯದಿಂದಿರ್ಬೋದು ಅಥವಾ ಸುಳ್ಳು ಹೇಳಕ್ಕೆ ಬರದೆ ಏನು ಹೇಳಬೇಕು ಗೊತ್ತಾಗದೆ ಮಾತು ಹಾಗೆ ನಿಂತೋಗೋದು. ದಟ್ ಈಸ್ ಕಾಲ್ಡ್ ಗೆಟ್ ಅ ಫ್ರಾಗ್ ಇನ್ ಒನ್ಸ್ ಥ್ರೋಟ್, ವಿಚ್ ಇಸ್ ನಥಿಂಗ್ ಬಟ್ ಟ್ರಬಲ್ ಇನ್ ಸ್ಪೀಕಿಂಗ್, ಮಾತಾಡೋದಕ್ಕೆ ಕಷ್ಟಪಡುವುದು. ಸೊ ಈ ಯೂನಿಟ್ನಲ್ಲಿ ನಾವೇನು ಕಲ್ತ್ಕೊಂಡ್ವಿ ಅಂದರೆ ಮೈಯಿನ ಅಂಗಾಂಗಗಳ ಬಗ್ಗೆ ಆಧಾರಿತವಾದ ನುಡಿಮಾತುಗಳನ್ನ, ಅಂದರೆ ಈ ಇಡಿಯಮ್ಸ್ನಲ್ಲಿ ಏನೇ ಇದ್ರೂ ಅದರಲ್ಲಿ ಮೈಯಿನ ಅಂಗಗಳ ಬಗ್ಗೆ ಅಥವಾ ಮೈಯಿನ ಅಂಶಗಳ ಬಗ್ಗೆ ಏನಾದರೂ ಒಂದು ಇದರಲ್ಲಿ ಹೇಳಿರ್ತಾರೆ. ಸೊ ಇಲ್ಲಿ ನೋಡಿದ್ರೆ ಎಲ್ಲದರಲ್ಲೂ, ಇಲ್ಲಿ ಫಸ್ಟ್ ಒನ್ನಲ್ಲಿ ಬ್ಲಡ್, ರಕ್ತದ ಬಗ್ಗೆ ಮಾತಾಡಿದ್ದೀವಿ, ಎರಡನೇದ್ರಲ್ಲೂ ರಕ್ತದ ಬಗ್ಗೆ ಮಾತಾಡಿದ್ದೀವಿ, ಇಲ್ಲಿ ಬೆಲಿ ಅಪ್, ಹೊಟ್ಟೆ ಬಗ್ಗೆ ಮಾತಾಡಿದ್ದೀವಿ, ಗಂಟ್ಲ ಬಗ್ಗೆ ಮಾತಾಡಿದ್ದೀವಿ, ಮೂಳೆಗಳ ಬಗ್ಗೆ ಮಾತಾಡಿದ್ದೀವಿ, ಮೈಮಾಟದ ಬಗ್ಗೆ ಮಾತಾಡಿದ್ದೀವಿ. ಸೊ ದೀಸ್ ಆರ್ ಆಲ್ ಇಡಿಯಮ್ಸ್ ಬೇಸ್ಡ್ ಆನ್ ದ ಬಾಡಿ ಪಾರ್ಟ್ಸ್, ಅಂಗಾಂಗಗಳ ಮೇಲೆ ಆಧಾರಿತವಾದ ನುಡಿಮಾತುಗಳು. So that is the end of this unit. Let us meet in the next unit to know more about idioms and phrases. Thank you.